ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ನೈಸರ್ಗಿಕ ಕೃಷಿಯ ಮೂಲ ತತ್ವಗಳ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ಹೋಗೋಣ. ಈ ಮೂಲ ತತ್ವಗಳಲ್ಲಿ ಯಾವ್ಯಾವುದು ಅಂತಂದರೆ, ಒಂದು ಬೀಜಾಮೃತ, ಒಂದು ಜೀವಾಮೃತ, ಮತ್ತೊಂದು ಮುಚ್ಚಿಗೆ, ಮತ್ತೊಂದು ಆರ್ದ್ರತೆ ಅಥವಾ ತೇವಾಂಶ. ಈ 4 ಚಕ್ರಗಳು ನೈಸರ್ಗಿಕ ಕೃಷಿನಲ್ಲಿ ಬಹಳ ಮುಖ್ಯವಾಗ್ತಾ ಹೋಗ್ತವೆ. ಈ ಬೇಸಿಕ್ ನಾಲೆಡ್ಜ್ ಬಹುತೇಕ ಎಲ್ರಿಗೂ ಗೊತ್ತಿದೆ. ಆದರೆ ಜೀವಾಮೃತ ತಯಾರಿಕೆ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರಕ್ಕೆ ಮಾತಾಡೋಂಥದ್ದು. ಮತ್ತು ನನಗೆ ನಿತ್ಯ ಫೋನ್ ಮಾಡೋಂಥವ್ರು ಬಹುತೇಕ ಇದಕ್ಕೆ ಮಜ್ಜಿಗೆನೂ ಹಾಕ್ಬೇಕಾ, ಸಗಣಿನ 20 kg ಹಾಕಿದ್ರೆ ಆಗಲ್ವಾ, 20 ಲೀಟ್ರ್ ಗಂಜಲ ಹಾಕಿದ್ರೆ ಆಗಲ್ವಾ, ಬೆಲ್ಲ 1 kg ಹಾಕಿದ್ರೆ ಸಾಕಾಗಲ್ವಾ, ಈ ಥರದ್ದೆಲ್ಲ ಒಂದು ಕೇಳ್ತಾರೆ. ಅದಕ್ಕಾಗಿಯೇ ಇವತ್ತು ಜೀವಾಮೃತ ಮೂಲ ಹೇಗೆ ನಾವು ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗ್ತೀನಿ. ಇವತ್ತು ಜೀವಾಮೃತ ಅಂತಂದರೆ ಇದು ದ್ರವರೂಪದ ಗೊಬ್ಬರ ಅಂತೇಳಿ ಬಹುತೇಕರು ತಿಳ್ಕೊಂಡಿದ್ದಾರೆ. ಆದರೆ ಇದು ದ್ರವರೂಪದ ಗೊಬ್ಬರ ಅಲ್ಲ. ಸಗಣಿನಲ್ಲಿರೋಂಥ ಜೀವಾಣುಗಳನ್ನ ಡೆವಲಪ್ ಮಾಡಿ ಮಣ್ಣಿಗೆ ಸೇರಿಸೋಂಥ ಮಾಧ್ಯಮ ಈ ಜೀವಾಮೃತ. ಯಾಕೆಂದರೆ ಸಗಣಿನಲ್ಲಿರೋ ಜೀವಾಣುಗಳು ಇಲ್ಲಿ ಜೀವಾಮೃತದಲ್ಲಿ ಪ್ರತಿ 20 ನಿಮಿಷಕ್ಕೊಂದ್ಸರಿ ಡೆವಲಪ್ ಆಗ್ತಾ ಹೋಗ್ತವೆ. ಡೆವಲಪ್ ಆದವು 7 ದಿನ ಅಥವಾ 8 ದಿನ 9 ದಿನದ ಹೊತ್ತಿಗೆ 10 ದಿನದ ಹೊತ್ತಿಗೆ ಪರಿಪೂರ್ಣವಾಗಿ ಆಗ್ತವೆ. 7ನೇ ದಿನ ಶ್ರೇಷ್ಠವಾದಂಥ ದಿನ. 7ನೇ ದಿನಕ್ಕೆ ಹಾಕೋಕ್ಕಾಗದೇ ಇದ್ದರೆ ನಾವು 9ನೇ ದಿನ ಅಥವಾ 10ನೇ ದಿನಕ್ಕೆ ಅದನ್ನು ಹಾಕಿ ಭೂಮಿಗೆ ಸೇರಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಇದಿಷ್ಟು ಒಂದಾದರೆ, ಈಗ ಜೀವಾಮೃತನ ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೇಳ್ತೆ. ಯಾಕೆಂದರೆ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆದರೆ ಬಹುತೇಕ ವಿಡಿಯೋಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಮಜ್ಜಿಗೆ ಹಾಕ್ತಾರೆ, ಮತ್ತಿನ್ನು ಬೇನ್ ಬೇರಕ್ಕಾರಾದ ಹಾಕೋಂಥ ವ್ಯವಸ್ಥೆನ ಅವರು ಕಲಿಸ್ಕೊಡ್ತಾ ಇದ್ದಾರೆ. ಅದು ತಪ್ಪು. ಸುಭಾಷ್ ಪಾಳೇಕರ್ ಅವರು ಸ್ಪಷ್ಟವಾಗಿ ಅವರು ಪ್ರಾರಂಭದ ಹಂತದಿಂದನೂ ಹೇಳಿ ಬರ್ತಾ ಇರೋದು, ಜೀವಾಮೃತ ಅದು ಜೀವಾಣುಗಳ ರಾಶಿ. ಜೀವಾಮೃತ ಸಗಣಿನಲ್ಲಿರೋ ಜೀವಾಣುಗಳನ್ನು ಡೆವಲಪ್ ಮಾಡೋದು. ಹಾಗಾಗಿ 10 kg ಸಗಣಿ ಅಂದರೆ 5 ರಿಂದ 10 kg ಅಂತ ಹೇಳ್ತಾರೆ. ಒಂದು 10 kg ಸಗಣಿ, 5 ರಿಂದ 10 ಲೀಟ್ರ್ ಗಂಜಲ, 2 kg ಕಪ್ಪು ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, ಒಂದಿಡೀ ನಾವು ಯಾವ ಏರಿಯಾಕ್ಕೆ ಹಾಕ್ತೀವಿ ಆ ಭೂಮಿಯ ಬದುವು ಅಥವಾ ಮರದ ಕೆಳಗಡೆದು ಒಂದಿಡೀ ಮಣ್ಣು, ನಮ್ಗೆ ಈ ಮುಷ್ಟಿ ಈ ಗಾತ್ರದ ಒಂದಿಡೀ ಮಣ್ಣನ್ನು ಹಾಕಿ 200 ಲೀಟ್ರ್ ನೀರನ್ನು ಮಿಕ್ಸ್ ಮಾಡಿ ಪ್ರತಿದಿನ 3 ಟೈಮು, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಅದನ್ನು ಕ್ಲಾಕ್ ವೈಸು ಅದನ್ನು ಗರ್ಭಾಡಿಬಿಟ್ರೆ ಫರ್ಮೆಂಟೇಷನ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಈ ಜೀವಾಮೃತ ಮೊದಲನೇ ದಿನ ಸಾಲಿಡ್ ಎಲ್ಲ ಕರಗುತ್ತೆ, ಸಗಣಿ ಎಲ್ಲದು ಕರಗಿಬಿಡುತ್ತೆ. ಆಮೇಲೆ ಕರಗಿದ ಮೇಲೆ ಏನಾಗುತ್ತೆ ಅಂತಂದರೆ 2ನೇ ದಿನದಿಂದ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇ ದಿನದ ತನಕನೂ ನೊರೆ ಇರುತ್ತೆ. 4ನೇ ದಿನಕ್ಕೆ ಆ ನೊರೆ ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗ್ತಾ ಬಂದದ್ದು 5, 6, 7ನೇ ದಿನದೊತ್ತಿಗೆ ಜೀವಾಮೃತದ ಮೇಲ್ಗಡೆಗೆ ಒಂದು ಲೇಯರ್ ಬಿಳಿ ಒಂದು ಪೊರೆ ಥರದ್ದು ನಿರ್ಮಾಣ ಆಗುತ್ತೆ. ನೀವು ಬೆಳಿಗ್ಗೆ ಗರ್ಭಾಡಕ್ಕೆ ಹೋದಾಗ ನೀವು ಅದನ್ನು ಗಮನಿಸ್ಬೋದು. ಆ ಪೊರೆ ಥರಕ್ಕೆ ಬಂದಿದೆ ಅಂತಂದರೆ ಅದು ಶ್ರೇಷ್ಠವಾಗಿ ಅದು ತಯಾರಾಗಿದೆ ಅಂತೇಳಿ ಅರ್ಥ. ಜೀವಾಮೃತ ಸಾಲಿಡಾಗಿ ತಯಾರಾಗಿದೆ ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿ ನಾವು ಅದನ್ನು ನೋಡಬೇಕು. ಹಾಗಾಗಿ ಇದಕ್ಕೆ ಮಜ್ಜಿಗೆ ಸೇರಿಸ್ಬೇಕಂತ ಕೇಳ್ತಾರೆ. ಮಜ್ಜಿಗೆ ಸೇರಿಸೋ ಅವಶ್ಯಕತೆ ಇಲ್ಲ. ಆಮೇಲೆ 1 kg ಬೆಲ್ಲ ಆದರೂ ಸಾಕು ಅಂತ ಹೇಳ್ತಾರೆ. ಸುಭಾಷ್ ಪಾಳೇಕರ್ ಇತ್ತೀಚೆಗೆ ಹೇಳ್ತಾ ಇದ್ದಾರೆ 1 kg ಬೆಲ್ಲ ಹಾಕಿದ್ರು ಸಾಕು ಅಂತೇಳಿ. ಆದರೆ 10 kg ಸಗಣಿನಲ್ಲಿರೋಂಥ ಜೀವಾಣುಗಳಿಗೆ ನಾವು ಅದಕ್ಕೆ ಪರಿಪೂರ್ಣವಾದಂಥ ಆಹಾರ ಕೊಡಬೇಕು ಅಂತಂದರೆ 2 kg ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟನ್ನು ಹಾಕಲೇಬೇಕು. ಅಲ್ಲಿ 5 ರಿಂದ 10 kg ಅಂತ ಹೇಳ್ತಾರಲ್ಲ, 5 kg ಹಾಕಿದಾಗ ನಾವು 1 kg ಹಾಕ್ಕೋಬಹುದು ಆಗುತ್ತೆ. ಆದರೆ 10 kgನೇ ಹಾಕಿದಾಗ ನಮಗೆ 2 kg ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು ಬೇಕೇ ಬೇಕಾಗುತ್ತೆ. ಮತ್ತು 10 ಲೀಟ್ರ್ ಗಂಜಲ ಬೇಕೇ ಬೇಕಾಗುತ್ತೆ. ಇಷ್ಟನ್ನು ಹಾಕಿ ಮಾಡಿದಾಗ ಇದು ಪರಿಪೂರ್ಣವಾದಂಥ ಜೀವಾಮೃತ ತಯಾರಾಗುತ್ತೆ. ಈ ತಯಾರಾದಂಥ ಜೀವಾಮೃತನ ತೇವಾಂಶ ಇರೋ ಸಂದರ್ಭದಲ್ಲಿ ಭೂಮಿಗೆ ಚೆಲ್ತಾ ಹೋದರೆ ಸಾಕಾಗುತ್ತೆ. ಈಗ ಫಿಲ್ಟ್ರೇಷನ್ ವ್ಯವಸ್ಥೆ ಎಲ್ಲ ಬಂದಿರೋದ್ರಿಂದ ಇವತ್ತು ಕೈಯಲ್ಲಿ ಹಾಕೋಕ್ಕಾಗಲ್ಲ. ಇವತ್ತು ಕೂಲಿ ಹಾಳಿನ ಸಮಸ್ಯೆ, ಕೈಯಲ್ಲಿ ಹಾಕೋದಕ್ಕೆ ತೊಂದರೆ ಆಗುತ್ತೆ ಅನ್ನೋರು ಇತ್ತೀಚೆಗೆ ಅವರವ್ರದ್ದೇ ಆದಂಥ ವ್ಯವಸ್ಥೆನಲ್ಲಿ ಫಿಲ್ಟ್ರೇಷನನ್ನು ಮಾಡ್ಕೊಂಡಿದ್ದಾರೆ. ಆ ಫಿಲ್ಟರ್ ಮಾಡ್ಕೊಂಬಿಟ್ಟು ನೀರೊಟ್ಟಿಗೆ ಬೆಳೆಗಳಿಗೆ ಜೀವಾಮೃತನ ತಲುಪಿಸೋಂಥ ವ್ಯವಸ್ಥೆನ ಅದು ಮಾಡ್ತಾ ಇದ್ದಾರೆ. ಇವತ್ತು ನಾವು ಜೀವಾಮೃತನ ಇಷ್ಟೇ, ಇದು ದೊಡ್ಡ ಅಗಾಧವಾದಂಥ ಸೈನ್ಸ್ ಏನಿಲ್ಲ ಇಲ್ಲಿ. ಅವ್ರು ಹೇಳ್ಕೊಟ್ಟಿರೋದನ್ನು ನಾವು ಕರೆಕ್ಟಾಗಿ ಮಾಡ್ತಾ ಹೋದರೆ
ಇಲ್ಲಿ ಆಗೋಗ್ಬಿಡುತ್ತೆ. ಇಲ್ಲಿ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಪ್ರತಿಷ್ಠೆಗಾಗಿ ಅದನ್ನು ಸೇರಿಸ್ಬೇಕು ಇದನ್ನು ಸೇರಿಸ್ಬೇಕು ಅಂತೇಳಿ ರೈತ ಸಮುದಾಯನ ಗೊಂದಲಕ್ಕೆ ತಳ್ತಾ ಇದಾರೆ. ಅದಾಗಬಾರ್ದು. ಹಾಗಾಗಿ ನಾವು ಕೊಡೋಂಥದ್ದು 10 ಕೆಜಿ ಸಗಣಿನೇ ಆಗಿರಬೇಕು, 10 ಲೀಟರ್ ಗಂಜನೇ ಆಗಿರಬೇಕು, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟೆ ಆಗಿರಬೇಕು, 2 ಕೆಜಿ ಸಾವಯವದ ಬೆಲ್ಲ ಅಥವಾ ಕಪ್ಪು ಬೆಲ್ಲ ಆಗಿರಬೇಕು, 1 ಇಡಿ ಮಣ್ಣು. ಕೆಲವರೆಲ್ಲ ಉತ್ತದ ಮಣ್ಣು ಹಾಕಬೇಕು ಇದಕ್ಕೆ ಅಂತ ಹೇಳ್ತಾರೆ. ಇದು ಮೂರ್ಖತನದ ಪರಮಾವಧಿ ಅಂತ ನಾನು ಹೇಳಿದ್ದೀನಿ. ಯಾಕೆಂತಂದ್ರೆ ಇಲ್ಲಿ ಉತ್ತದ ಮಣ್ಣಿನ ಅವಶ್ಯಕತೆ ಏನಕ್ಕೆ ಬರುತ್ತೆ? ಇಲ್ಲಿ ಉತ್ತದ ಮಣ್ಣಿನ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂತಂದ್ರೆ ಸಗಣಿನೆಲ್ಲರ ಜೀವಾಣುಗಳು ಈ ಜೀವಾಮೃತದಲ್ಲಿ ಡೆವಲಪ್ ಆಗುವಾಗ ನಾವು ಯಾವ ಏರಿಯಾಕ್ಕೆ ಹಾಕ್ತಿವಿ ಆ ಏರಿಯಾದ ಮಣ್ಣಿನ ಹವಾಗುಣಕ್ಕೆ ಹೊಂದ್ಕೊಂಡು ಅವು ಡೆವಲಪ್ ಆಗಬೇಕಲ್ಲ. ಆ ಕಾರಣಕ್ಕಾಗಿ ಆ ಮಣ್ಣಿನ ಪರಿಚಯ ನಾವು ಮಾಡಿಸ್ಕೊಡೋದಕ್ಕಾಗಿ ನಾವು ನಮ್ಮ ಏರಿಯಾದ ಯಾವ ಏರಿಯಾಕ್ಕೆ ಹಾಕ್ತಿವಿ ಆ ಏರಿಯಾದ 1 ಇಡಿ ಮಣ್ಣನ್ನ ನಾವು ಅಲ್ಲಿ ಸೇರಿಸಬೇಕಾಗುತ್ತೆ. ಕೆಲವರು ಏನ್ ಮಾಡ್ತಾರೆ 5 ಕೆಜಿ ಸೇರಿಸ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ಇದೊಂಥರ ದೊಂಬರಾಟ. ಇದೆಲ್ಲ ಅವ್ರಿಗೆ ಮನಸ್ಸಿಗೆ ಇಚ್ಛೆ ಬಂದದ್ದನ್ನೇ ಮಾತಾಡ್ತಾರೆ, ಮನಸ್ಸಿಗೆ ಇಚ್ಛೆ ಬಂದದ್ದನ್ನೇ ಬೋಧನೆ ಮಾಡ್ತಾರೆ. ಅದಾಗಬಾರ್ದು. ನೈಸರ್ಗಿಕ ಕೃಷಿಯ ಈ ಮೂಲ ತತ್ವದಲ್ಲಿ 2ನೇ ಪಾರ್ಟ್ ಏನಿದೆ, ಈ ಪಾರ್ಟ್ ಅನ್ನ ನಾವು ಕರೆಕ್ಟಾಗಿ ಜೀವಾಮೃತನ ಮಾಡಿ 7 ದಿನ ಅಥವಾ 10 ದಿನದೊಳಗಡೆ ಮ್ಯಾಕ್ಸಿಮಮ್. ಇದಕ್ಕೆ ಶಿವಮೊಗ್ಗ ಅಗ್ರಿಕಲ್ಚರ್ ಮತ್ತು ತೋಟಗಾರಿಕಾ ಯೂನಿವರ್ಸಿಟಿನಲ್ಲಿ ವೀರಣ್ಣ ಅಂತೇಳಿ ನೈಸರ್ಗಿಕ ಕೃಷಿ ವಿಭಾಗದಲ್ಲಿ ಇದ್ದವರು, ಅವರು ಅದನ್ನ ಪರೀಕ್ಷೆ ಒಳಪಡಿಸ್ತಾರೆ, ಲ್ಯಾಬ್ನಲ್ಲಿ ಮಾಡ್ತಾರೆ. ಜೀವಾಮೃತ ಮೊದಲನೇ ದಿನಕ್ಕೆ ಏನಾಗುತ್ತೆ, 2ನೇ ದಿನಕ್ಕೆ ಏನಾಗುತ್ತೆ, 3ನೇ ದಿನ, 4, 5, 6, 7 ದಿನ ಆದಮೇಲೆ ಮತ್ತೇನಾಗುತ್ತೆ ಅಂತ ನೋಡ್ತಾರೆ. 9, 10ನೇ ದಿನದೊತ್ತಿಗೆ ಜೀವಾಣುಗಳ ಪ್ರಮಾಣ ಕೆಲವು ಕಡಿಮೆ ಆಗ್ತಾ ಇರ್ತವೆ, ಕೆಲವು ಒಂದು ಲೆವೆಲಿಗೆ ಬಂದಿರ್ತವೆ. ಹಾಗಾಗಿ ಮ್ಯಾಕ್ಸಿಮಮ್ 10 ದಿನಕ್ಕೆ ಬಳಸ್ರಿ ಅಂತೇಳಿ ಶಿವಮೊಗ್ಗ ಯೂನಿವರ್ಸಿಟಿಯ ನ್ಯಾಚುರಲ್ ಫಾರ್ಮಿಂಗ್ ವಿಭಾಗನೂ ಸಹ ಹೇಳಿರೋದ್ರಿಂದನ ಇಲ್ಲಿ ಸ್ಪಷ್ಟವಾಗುತ್ತೆ. ಯಾಕೆಂತಂದ್ರೆ ಸುಭಾಷ್ ಪಾಳೇಕರ್ ಹೇಳೋದು ಅದೇನೆ, ನೀವು 7ನೇ ದಿನಕ್ಕೆ ಹಾಕಿ ಆಗದೇ ಇದ್ರೆ 8, 9, 10ನೇ ದಿನಕ್ಕೆ ಹಾಕ್ರಿ ಅಂತ. ಹಾಗಾಗಿ ಇವತ್ತು ಯೂನಿವರ್ಸಿಟಿನೂ ಅದನ್ನೇ ಹೇಳ್ತಾ ಇದೆ. ಆಮೇಲೆ ಅವ್ರು ಹೇಳ್ತಾ ಇರೋದು ಈ ಪ್ರಮಾಣದ ಮೆಟೀರಿಯಲ್ಗಳನ್ನ ನಾವು ಸೇರಿಸಿ, ಕಚ್ಚಾ ವಸ್ತುಗಳನ್ನು ಸೇರಿಸಿ ಜೀವಾಮೃತ ಮಾಡಿದ್ರೆ ಅದು ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಲ್ಯಾಬಲ್ಲಿ ಅಧ್ಯಯನ ಮಾಡಿ ಕೊಟ್ಟಿರೋಂಥ ವರದಿ. ಮತ್ತು ಸುಭಾಷ್ ಪಾಳೇಕರ್ ಇದ್ರ ಬಗ್ಗೆ ಅಪಾರವಾದಂಥ ಸಂಶೋಧನೆ ಮಾಡಿರೋಂಥ ವಿಚಾರ ಆಗಿರೋದ್ರಿಂದನ ಬೇರೆ ಬೇರೆಯವರು ತಮ್ಮ ಮೂಗಿನ ನೇರಕ್ಕೆ ಏನೇನೋ ಸೇರಿಸೋದಕ್ಕೆ ಮತ್ತೆ ಉತ್ತದ ಮಣ್ಣು ಬೇಕು ಅಂತಾರೆ, 20 ಕೆಜಿ ಸಗಣಿ ಬೇಕು ಅಂತಾರೆ, 20 ಲೀಟರ್ ಗಂಜಾ ಬೇಕು ಅಂತಾರೆ, ಹಾಗಾಗಿ ಸುಣ್ಣ ಹಾಕಬೇಕು ಅಂತ ಹೇಳ್ತಾರೆ. ಇದ್ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಜೀವಾಮೃತ, ಶ್ರೇಷ್ಠವಾದಂಥ ಜೀವಾಮೃತ ತಯಾರಿಕೆಗೆ 5 ದಿನದ ಒಳಗಡೆ ಸಗಣಿ, ಹಸು ಏನಿಟ್ಟಿರುತ್ತೆ ಹಸು 5 ದಿನದ ಒಳಗಡೆ ಸಗಣಿ, ಗಂಜಲ ಹಳೆದಾದ್ರೂ ಪರವಾಗಿಲ್ಲ, ಕಪ್ಪು ಬೆಲ್ಲ ಮತ್ತು ದ್ವಿದಳ ಧಾನ್ಯದ ಹಿಟ್ಟು, ಯಾವುದೇ ದ್ವಿದಳ ಧಾನ್ಯದ ಹಿಟ್ಟಾದರೂ ಆಗ್ಬೋದು, ಶೇಂಗಾ, ಎಣ್ಣೆ ಕಾಳುಗಳು ಬಿಟ್ಟು ಬೇರೆ ಎಲ್ಲದನ್ನು ನಾವು ದವಸದ ಧಾನ್ಯಗಳನ್ನು ನಾವು ಬಳಸ್ಕೋಬಹುದು, ಅಂದರೆ ದ್ವಿದಳ ಧಾನ್ಯನ ಬಳಸ್ಕೋಬಹುದು. ಇಷ್ಟು ಮಾಡ್ತಾ ನಾವು ಹೋದ್ರೆ ಜೀವಾಮೃತ, ಶ್ರೇಷ್ಠವಾದಂಥ ಜೀವಾಮೃತ ತಯಾರಾಗುತ್ತೆ. ಹಾಗಾಗಿ ಈ ಬೇಸಿಕ್ ಏನು ನಾವು ನೈಸರ್ಗಿಕ ಕೃಷಿಯ ಬೇಸಿಕ್ನ 2ನೇ ಭಾಗ ಏನಿದೆ, ಇದನ್ನ ನಾನು ಒಂದು ಸ್ಪಷ್ಟೀಕರಣ ಕೊಡೋದಕ್ಕಾಗಿಯೇ ಈ ವಿಡಿಯೋನ ಮಾಡಿರೋಂಥದ್ದು. ದಯವಿಟ್ಟು ಯಾರು ಬೇರೆ ಬೇರೆದಕ್ಕೆ ಅವಕಾಶ ಏನೇನೋ ಹೇಳ್ತಾರಲ್ಲ ಅದಕ್ಕೆ ಯಾರೂ ಮಾರು ಹೋಗದಂಗೆ ಜೀವಾಮೃತ ತಯಾರಿಕೆಗೆ ಈ ಸರಳ ರೀತಿಯಲ್ಲೇ ತಯಾರಿಕೆ ಮಾಡ್ಕೊಂಡು ನೀವು 1 ಎಕರೆಗೆ 1 ತಿಂಗಳಿಗೆ 200 ಲೀಟರ್ನ 1 ಎಕರೆಗೆ ನೀವು ಕೊಡ್ತಾ ಹೋದ್ರೆ ಅಲ್ಲಿರೋ ಜೀವಾಣುಗಳು ಮಣ್ಣಿಗೆ ರಿಫಿಲ್ ಆಗ್ತವೆ. ರಿಫಿಲ್ ಆಗಿ ಅಲ್ಲಿ ಅವರವ್ರ ಕೆಲಸ ನಾವು ಮಾಡ್ತಾ ಹೋಗ್ತೇವೆ. ಮುಂದಿನ ದಿನದಲ್ಲಿ ಈಗಾಗಲೇ ಹಿಂದನೂ ಸಾಕಷ್ಟು ಹೇಳಿದ್ದೀವಿ ಜೀವಾಮೃತದಿಂದ ಏನೇನು ಉಪಯೋಗ ಅಂತ. ಆ ಉಪಯೋಗಗಳು ನಮಗೆ ಆಗ್ತಾ ಹೋಗ್ತವೆ. ಬಂಧುಗಳೇ, ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟವಾಗಿದ್ದರೆ ಎಲ್ರಿಗೂ ಶೇರ್ ಮಾಡಿ. ಜೊತೆಯಲ್ಲಿ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬರ್ ಆಗಿ ಈ ನೈಸರ್ಗಿಕ ಕೃಷಿ ರಥನ ನಾವೆಲ್ಲ ಸೇರಿ ಎಳೆಯೋಣ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.